ಮಾರುತಿ ಅಣ್ಣವ್ರದ್ದು ಜನ್ಮದಿನ ತುಂಬಾ ವರ್ಷಗಳಿಂದ ಜನಸ್ನೇಹಿ ಆಶ್ರಮಕ್ಕೆ ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಆಮೇಲೆ ಏನೇ ಅವ್ರ ಮನೇಲಿ ಕಾರ್ಯಕ್ರಮಗಳಿದ್ರು ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆ ಮಾಡ್ಕೊಡ್ತಾರೆ. ಬರ್ತ್ಡೇನ ಹೊರಗಡೆ ಹೋಗಿ ಪಾರ್ಟಿ ಮಾಡಿ ವೇಸ್ಟ್ ಮಾಡೋ ಬದಲು ಇಂಥ ಆಶ್ರಮಕ್ಕೆ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಮಾಡಿದ್ರೆ ಎಷ್ಟೋ ಇದಾಗುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ನಮ್ಮ ಮಾರುತಿ ಅಣ್ಣವ್ರದ್ದು ಜನ್ಮದಿನ ತುಂಬ ವರ್ಷಗಳಿಂದ ಜನಸ್ನೇಹಿ ಆಶ್ರಮಕ್ಕೆ ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಾರೆ. ಆಮೇಲೆ ಏನೇ ಅವ್ರ ಮನೇಲಿ ಕಾರ್ಯಕ್ರಮಗಳಿದ್ರು ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಆಯುಷ್ಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ. ಜನ್ಮದಿನದ ಶುಭಾಶಯಗಳು. ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ತುಂಬ ಚೆನ್ನಾಗಿದೆ ಅಣ್ಣ. ಇಷ್ಟು ಜನನ ಸಾಕಬೇಕು ಅಂದರೆ ತುಂಬ ಕಷ್ಟ. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಈಗ ಅದೇ ಬರ್ತ್ಡೇನ ಹೊರಗಡೆ ಹೋಗಿ ಪಾರ್ಟಿ ಮಾಡಿ ವೇಸ್ಟ್ ಮಾಡೋ ಬದಲು ಇಂಥ ಆಶ್ರಮಕ್ಕೆ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಮಾಡಿದ್ರೆ ಎಷ್ಟೋ ಇದಾಗುತ್ತೆ. ಈಗ ಸ್ವಂತ ತಂದೆ ತಾಯಿ ನೋಡ್ಕೊಂಡ್ರೆ ಇದರಲ್ಲಿ ಯೋಗೇಶ್ ಅಣ್ಣವರು ಎಲ್ಲೋ ರೋಡಾಗಿ ಬಿದ್ದಿರಲ್ಲ, ಇವ್ರನ್ನೆಲ್ಲ ತಂದು ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಎಲ್ಲರೂ ದೇವ್ರ ಸಮ ಅಂದ್ಬಿಟ್ಟು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವಾಗ ಹೊಸ್ದಾಗಿ ಇಲ್ಲಿ ಜಾಗ ಸಾಲಲ್ಲ ಜನ ಜಾಸ್ತಿ ಇದ್ದಾರೆ. ಈಗ ಹೊಸ್ದಾಗಿ ಒಂದು ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಾಗಿದ್ದು ಜನಗಳು, ನಮ್ಮ ಜನಗಳು ಒಂದು ಸ್ವಲ್ಪ ನಿಮ್ಮ ಕೈಗಳಾಗಿದ್ದು ಎಲ್ಲೋ ವೇಸ್ಟ್ ಮಾಡೋ ಬದಲು ಒಂದಿನ ಒಂದು ಇಟ್ಟಿಗೆ, ಒಂದು ಸಿಮೆಂಟ್ ಇಟ್ಟಿಗೆ ಎಷ್ಟೋ ಕೊಟ್ಟರೆ ಎಷ್ಟೋ ಜನಕ್ಕೆ ಆಗಿಂದ ಆಶ್ರಯ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀವು ಕೂಡ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗ್ತಿರೋದಕ್ಕೆ ಜಲ್ಲಿ ಎಲ್ಲ ಕಳಿಸ್ಕೊಟ್ಟಿದ್ದೀರಾ, ಎಂಸ್ಯಾಂಡ್ ಕಳಿಸ್ಕೊಟ್ಟಿದ್ದೀರಾ. ಅದು ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಅವರು ತುಂಬ ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲೋ ನಿಖಿಲಂ ಶಿವನೇ ಶರಣೋ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ ಶರಣು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.